ಮಹಿಳೆ ಮೇಲೆ ಮಾಜಿ ಸಂಸದ ಅತ್ಯಾಚಾರ ಪ್ರಕರಣ ಕೊನೆ ಉಸಿರು ಇರುವ ತನಕ ಪ್ರಜ್ವಲ್ಗೆ ಜೈಲೇ ಗತಿ. ವಿಶೇಷ ಕೋರ್ಟ್ನಿಂದ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿದೆ. ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಶಾಕ್ ಅನ್ನ ನೀಡಿದೆ. ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸುವುದಕ್ಕೆ ಬರದ ಸಿದ್ಧತೆಯನ್ನ ಇದೀಗ ಮಾಡಿಕೊಳ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಜೀವನ ಪರ್ಯಂತ ಜೈಲು ಶಿಕ್ಷೆಯನ್ನ ವಿಧಿಸಿದೆ ಪ್ರಜ್ವಲ್ ರೇವಣ್ಣಗೆ. ಆದರೆ ಅವರಿಗೆ ಅಲ್ಲಿಗೆ ಅವಕಾಶ ಏನು ಮುಗಿದೋಯ್ತು ಅಂತಲ್ಲ, ಬೇರೆ ಮೇಲ್ಮನವಿ ಸಲ್ಲಿಸಿಕೊಳ್ಳೋದಕ್ಕೆ ಅವಕಾಶ ಇದೆ, ಹೈಕೋರ್ಟ್ಗೆ ಹೋಗೋದಕ್ಕೆ ಅವಕಾಶ ಇದೆ, ಜೊತೆಯಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಬಹುದು. ಹೈಕೋರ್ಟ್ನಲ್ಲಿ ಇದೇ ರೀತಿಯಾದಂತಹ ತೀರ್ಪು ಬಂದ ಪಕ್ಷದಲ್ಲಿ ಸುಪ್ರೀಂ ಕೋರ್ಟ್ಗೂ ಹೋಗಬಹುದು. ಹೀಗೆ ಅವಕಾಶಗಳು ಅವರ ಮುಂದೆ ಕೂಡ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಈಗ ಹೈಕೋರ್ಟ್ ಮೇಲ್ಮನವಿ ಸಲ್ಲಿಸಿಕೊಳ್ಳೋದಕ್ಕೆ ಬರದ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಅವರ ಬಳಗ ಅನ್ನುವಂಥದ್ದು ಇದೀಗ ಸಿಗ್ತಾ ಇರುವಂತಹ ಮಾಹಿತಿ. ಜೀವನ ಪರ್ಯಂತ ಜೈಲು ವಾಸದ ಶಿಕ್ಷೆಯನ್ನ ನೀಡಿದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ರೀತಿಯಾದಂತಹ ಶಿಕ್ಷೆಯನ್ನ ನೀಡಿರುವಂಥದ್ದು ಪ್ರಜ್ವಲ್ ರೇವಣ್ಣಗೆ ಒಂದು ರೀತಿಯಲ್ಲಿ ಶಾಕ್ ಅಂತಾನೆ ಹೇಳ್ಬೋದು. ಹಾಗೆ ಅವರ ಕುಟುಂಬಕ್ಕೆ ಹಾಗೆ ಅವರ ಕುಟುಂಬಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಶಾಕ್ ಆದಂತಾಗಿದೆ, ಬರೆಸಿಡಿಲು ಬಡಿದಂತಾಗಿದೆ. ಆದರೆ ಒಂದು ರೀತಿಯಲ್ಲಿ ಅನುಮಾನ ಕೂಡ ಇತ್ತು, ಯಾವ ರೀತಿ ಈ ಒಂದು ತೀರ್ಪು ಬರಬಹುದು. ಯಾಕೆಂದ್ರೆ ಕಡಿಮೆ ಸಾಧಾರಣದ ಕ್ರೈಮ್ ಅಲ್ಲ ಅವರು ಮಾಡಿರುವಂಥದ್ದು. ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂಥದ್ದು, ಜೊತೆಯಲ್ಲಿ ಅಪಹರಣ ಮಾಡಿರುವಂಥದ್ದು, ಎಳೆದಾಡಿರುವಂಥದ್ದು, ಈ ರೀತಿಯಾದಂತಹ ಹಲವಾರು ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಅವರ ಮೇಲೆ ದೂರು ದಾಖಲಾಗಿತ್ತು. ಹಾಗಾಗಿ ಶಿಕ್ಷೆ ಆಗತ್ತೆ ಅನ್ನುವುದಂತೂ ಪಕ್ಕಾ ಇತ್ತು. ಆದರೆ ಜೀವನ ಪರ್ಯಂತ ಶಿಕ್ಷೆಯ ಅನ್ನುವಂಥದ್ದು ಅವರು ಕೂಡ ಅಂದಾಜಿಸಿರ್ಲಿಕ್ಕಿಲ್ಲ. ಆ ಮಟ್ಟಿಗಿನ ಶಿಕ್ಷೆ ನಿನ್ನೆ ಸಿಕ್ಕಿರುವಂಥದ್ದು. ಐತಿಹಾಸಿಕವಾದಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟಿದೆ. ಯಾಕೆಂದ್ರೆ ಮಾಮೂಲಿ ಜನರಾದ್ರೂ ಬಿಟ್ಬಿಡ್ತಾ ಇದ್ರೇನೋ, ಇವರು ಜನಪ್ರತಿನಿಧಿ ಸಂಸದರಾಗಿ ಇದ್ದುಕೊಂಡು ಹಾಲಿ ಸಂಸದರಾಗಿ ಇದ್ದಂತಹ ಸಂದರ್ಭದಲ್ಲಿ ಅವರು ಮಾಡಿದ್ದಂತಹ ಕ್ರೈಮ್ಗಳು ಅವೆಲ್ಲವೂ ಕೂಡ ಬೇರೆ ಯಾವುದೂ ಅಲ್ಲ, ಒಂದು ಅಧಿಕಾರಯುತ ಸ್ಥಾನದಲ್ಲಿ ಇದ್ದುಕೊಂಡು ಮನೆಗೆಲಸದಾಕಿಯ ಮೇಲೆ ಮಾಡಿದಂತಹ ಕ್ರೈಮು. ಏನು ಶಕ್ತಿ ಇಲ್ಲದ ಅಶಕ್ತ ದುರ್ಬಲ ಮಹಿಳೆಯ ಮೇಲೆ ಈ ರೀತಿಯಾದಂತಹ ಕ್ರೈಮ್ ಅನ್ನ ಮಾಡಿದ್ದಾರೆ. ಎಲ್ಲ ರೀತಿಯ ಶಕ್ತಿಯು ಅವರ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಇತ್ತು. ಹಾಲಿ ಸಂಸದರಾಗಿದ್ರು, ಆ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಪ್ರಭಾವಿ, ಜೊತೆಯಲ್ಲಿ ಕುಟುಂಬವೂ ಕೂಡ ಅಷ್ಟೇ ಪ್ರಭಾವಶಾಲಿಯಾದ ಕುಟುಂಬ, ಧನವಂತರು, ಶಕ್ತಿವಂತರು ಎಲ್ಲವೂ ಇತ್ತು. ಹಾಗಾಗಿ ಪ್ರಬಲವಾದ ಸ್ಥಾನದಲ್ಲಿ, ಅಧಿಕಾರಯುತವಾದಂತಹ ಸ್ಥಾನದಲ್ಲಿ ಇದ್ದುಕೊಂಡು ದುರ್ಬಲ ಮಹಿಳೆಯ ಮೇಲೆ, ಅಶಕ್ತ ಮನೆಗೆಲಸದ ಕೇವಲ 10,000 ರೂಪಾಯಿಗಾಗಿ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳೋದಕ್ಕೆ ಅಂತೇಳಿ ಮನೆಗೆಲಸ ಮಾಡ್ತಾ ಇದ್ದಂತಹ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡಿರುವಂಥದ್ದು, ಅವಳನ್ನ ಅಪಹರಿಸಿರುವಂಥದ್ದು, ಅವಳನ್ನ ಬೆದರಿಸಿರುವಂಥದ್ದು, ಇವೆಲ್ಲವೂ ಕೂಡ ದೊಡ್ಡ ಕ್ರೈಮ್ ಆಗಿ ಫೈನಲಿ ಅವರಿಗೆ ಜೀವನ ಪರ್ಯಂತ ಜೈಲು ವಾಸದ ಶಿಕ್ಷೆ ವಿಧಿಸಲ್ಪಟ್ಟಿದೆ. ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ತೀರ್ಪನ್ನ ನೀಡಿದೆ. ಜೀವನ ಪರ್ಯಂತ ಈತ ಜೈಲಲ್ಲೇ ಕೊಳಿಬೇಕು ಅನ್ನುವಂತಹ ತೀರ್ಪನ್ನ, ಐತಿಹಾಸಿಕವಾದಂತಹ ತೀರ್ಪನ್ನ ನೀಡಿದೆ. ಮೈಸೂರಿನ KR ನಗರದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಐತಿಹಾಸಿಕ ತೀರ್ಪನ್ನ ನಿನ್ನೆ ನೀಡಿದೆ. ಮೊನ್ನೆ ಅಪರಾಧಿ ಅಂತೇಳಿ ಘೋಷಣೆಯನ್ನ ಮಾಡಿತು ಕೋರ್ಟು. ನಂತರದಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನ ನಿನ್ನೆಗೆ ಕಾಯ್ದಿರಿಸಿತ್ತು. ಫೈನಲಿ ನಿನ್ನೆ ಈ ಒಂದು ಐತಿಹಾಸಿಕ ತೀರ್ಪು ಹೊರಬಿತ್ತು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಆಜೀವನ ಪರ್ಯಂತ ಜೈಲು ವಾಸ, ಸೆರೆಮನೆ ವಾಸದ ಜೊತೆಗೆ 10 ಲಕ್ಷ ರೂಪಾಯಿ ದಂಡವನ್ನ ಕೂಡ ವಿಧಿಸಲಾಗಿದೆ. ಈ ತೀರ್ಪು ನಿನ್ನೆ ಆಗಸ್ಟ್ 1, 2025 ಪ್ರಕಟವಾಯಿತು. ಅವರು ಅಪರಾಧಿ, ದೋಷಿ ಅಂತೇಳಿ. ಹಾಗೆಯೇ ನಿನ್ನೆ ಆಗಸ್ಟ್ 2 ಶನಿವಾರ ಶಿಕ್ಷೆಯ ಪ್ರಮಾಣವನ್ನ ಕೂಡ ಘೋಷಿಸಲಾಯಿತು. ಈ ತೀರ್ಪಿನಿಂದ HD ದೇವೇಗೌಡರ ಕುಟುಂಬಕ್ಕೆ ತೀವ್ರವಾದಂತಹ ಆಘಾತ ಆಗಿದೆ. HD ದೇವೇಗೌಡರು ಅಂದ್ರೆ
ದೇಶದ ಪ್ರಧಾನಿಯಾಗಿ ಕೆಲಸವನ್ನ ಮಾಡಿದಂಥವರು, ತಮ್ಮದೇ ಆದ ವರ್ಚಸ್ಸನ್ನ ಹೊಂದಿರುವಂಥವರು, ತಮ್ಮದೇ ಆದ ಪಕ್ಷವನ್ನ ಬೆಳೆಸಿಕೊಂಡು ಬಂದಿರುವಂಥವರು, ತಮ್ಮದೇ ಪಕ್ಷವನ್ನ ಕಟ್ಟಿ ರಾಜ್ಯದಲ್ಲಿ ಅದರದ್ದೇ ಆದಂತಹ ವಿಶೇಷ ಸ್ಥಾನಮಾನವನ್ನ ಕಲ್ಪಿಸಿದಂಥವರು ಮಾಜಿ ಪ್ರಧಾನಿ ದೇವೇಗೌಡರು. ಈಗಲೂ ಕೂಡ ಅವರು ರಾಜಕೀಯದಲ್ಲಿ ಆಕ್ಟಿವ್ ಆಗೇ ಇದ್ದಾರೆ. ದೇಹ ದುರ್ಬಲ ಆಗಿರಬಹುದು, ಆದರೆ ಅವರ ಚಿತ್ತ ಯಾವತ್ತೂ ಕೂಡ ರಾಜಕೀಯದತ್ತ. ಹಾಗಾಗಿ ಅಂತಹ ಒಂದು ಚತುರ ರಾಜಕಾರಣಿ ಎಲ್ಲವೂ ಹೌದು, ಆದರೆ ಅವರಿಗೆ ಈ ಒಂದು ಆಘಾತ ಈ ಒಂದು ವಯಸ್ಸಿನಲ್ಲಿ ಬೇಕಾಗಿತ್ತ ಅನ್ನುವಂಥದ್ದು. ಆದರೆ ಏನ್ ಮಾಡೋದು, ಇಂತಹ ಮೊಮ್ಮಗನನ್ನ ಪಡೆದಿದ್ದಾರಲ್ಲ, ಅವರು ಅನುಭವಿಸಲೇಬೇಕು. ಆ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ. ಹಾಗಾಗಿ ದೇವೇಗೌಡರ ಕುಟುಂಬಕ್ಕೆ ಇದೊಂದು ತೀವ್ರವಾದಂತಹ ಆಘಾತ ಆಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತಮ್ಮ ಮೊಮ್ಮಗನ ಈ ಪ್ರಕರಣದಿಂದ ಭಾವನಾತ್ಮಕವಾಗಿ ಬಹಳವೇ ನೊಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದೇ ವೇಳೆ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್.ಡಿ. ರೇವಣ್ಣ ಅವರು ಕೂಡ ಈ ತೀರ್ಪನ್ನ ಪ್ರಶ್ನಿಸಿ ಕರ್ನಾಟಕ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿಕೊಳ್ಳುವುದಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಅವರ ತಾಯಿಗೂ ಕೂಡ ಪ್ರೀತಿಯ ಮಗ ಭವಾನಿ ರೇವಣ್ಣ ಅವರು ಕೂಡ ತಮ್ಮ ಮಗನ ಯಾವತ್ತೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಂಥವ್ರು. ನೋಡಿ, ಈ ಸಂದರ್ಭದಲ್ಲಿ ಆ ಒಂದು ಪ್ರಕರಣ ವಿಡಿಯೋಗಳು ಯಾವಾಗ